ಬಿಡ್ತಿರು ಇಷ್ಟು ಕೆಜಿ ಬಂದ ಇಷ್ಟು ಬಂದ ಅನ್ಕೋದು ಈರುಳ್ಳಿ ಮಾರ ಬರ್ಕೊಳಲ್ವ ಇಷ್ಟು ಮುಕ್ತ ಆಗದ ಇಷ್ಟು ದುಡ್ಡು ಆಯ್ತಾ ಅಂತ ನಮ್ಮ ಸಿಜ್ಜು ಮಾರಿ ಅವತ್ತು ಏನು ಕೇಳಿರಕ್ಕಪ್ಪ ಅದು ಯಾಕೆ ಸಿಜು ಏನಪ್ಪ ಹಾಯ್ ಹಿಂಗ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ನಾವು 10ನೇ ಸಾರಿ ಗೌಡ್ಗೆರೆಗೆ ಬರ್ತಾಯಿದ್ದೀನಿ. 10ನೇ ಸಾರಿ ಏಕೆ ಬರ್ತಾಯಿದ್ದೀನಿ ಅಂದ್ರಪ್ಪ, ನಮ್ಮ ಅಕ್ಕ 5 ಸಾರಿ ಬಂದಿದ್ದರು. ಅವರು ಪುನಃ ಹೋಗಬೇಕು ಅಂತ ಅಂದರು. ಅವ್ರ ಜೊತೆಲಿ ನಾನು ಬಂದೆ. ಅವ್ರು ಪೂಜೆ ಮಾಡಿ ತೆಂಗಿನಕಾಯಿ ಇದೆಲ್ಲ ಕಟ್ಟಿದರು. ನಾನು 9ಕ್ಕೆ ಸ್ಟಾಪ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಬ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ನೋಡೋಣ ಬನ್ನಿ. ಮತ್ತೆ ನಮ್ಮ ಪರಂಪರೆಯಿಂದ ಮ್ಯೂಸಿಯಂ ನಮ್ಮ ಪರಂಪರೆಯಿಂದ ಮ್ಯೂಸಿಯಂ ಇದೆ ನೋಡಿ. ಅಲ್ಲೆಲ್ಲ ಕುಡಿಯೋ ನೀರಿದೆ, ಲೈನಲ್ಲಿ ಬರುವಾಗ ಕುಡಿಯೋ ನೀರಿದೆ, ನೀರು ಕುಡಿದ್ರೆ ಏನು ಎಷ್ಟು ತರಬೇಕು ಕಾಯ 3 ತಗೊಳ್ಳಿ, ನನಗೆ ಬೇಡ. ನಿಂಗೆ ಬೇಡವಾ? ಇದು 10ನೇದು. ಫ್ರೆಂಡ್ಸ್, ನಮ್ಮ ಸಿಸ್ಟರ್ಸ್ ಇಬ್ಬರೂ ತೆಂಗಿನಕಾಯಿ ತಗೊಬಂದು ಉಪ್ಪನ್ನ ದೃಷ್ಟಿ ಇದಕ್ಕೆ ನಿವಾರಣೆಗೆ ಪೂಜೆ ಮಾಡ್ತಾಯಿದ್ದಾರೆ. ಮುಂದುಗಡೆ ಉಪ್ಪಿನ ರಾಶಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಅವ್ರು ಪೂಜೆ ಮಾಡ್ತಾಯಿದ್ರು. ನಾನು 10ನೇ ಸಾರಿ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಎತ್ತು ಕಾಯಿನ ಫ್ರೆಂಡ್ಸ್, ಇಲ್ಲಿ ಉಪ್ಪು ಮತ್ತು ಬೆಲ್ಲದ ಆರತಿ ಎಲ್ಲ ಮಾಡ್ತಾರೆ. ಅಮ್ಮನವರಿಗೆ ದೃಷ್ಟಿ ನಿವಾರಣೆಗೆ ಅಂತ ಈ ಪೂಜೆನ ಮುಂದುಗಡೆ ಮಾಡ್ತಾರೆ. ಉಪ್ಪು, ಮೆಣಸು, ಬೆಲ್ಲ ಇದೆಲ್ಲ ಹಾಕಿ ಕುಂಕುಮಾರ್ಚನೆಗೆ ಚೀಟಿ ಕೊಡ್ತಾರೆ. ತಗೊಂಡೋಗಿ ಊಟ ಮಾಡ್ಕೊಂಡೋಗಿ ನಮ್ಮ ಪರಂಪರೆಯಿಂದ ಮ್ಯೂಸಿಯಂ ಇದೆ ನೋಡಿ. ಇವತ್ತು ತೀರ್ಥಸ್ನಾನ ಭಾನುವಾರ ಇತ್ತು, ಮುಕ್ತಾಯ ಆಗಿದೆ. ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತೀರ್ಥಸ್ನಾನ ಇರ್ತದೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಡೆ ಹೊಡೆಸುವಂಥ ಕಾರ್ಯಕ್ರಮ ಇರ್ತದೆ. ಚಂಡಿಕಾ ಹೋಮ ಮತ್ತು ಸುದರ್ಶನ ಹೋಮ ನಡೀತಿದೆ. ಚಿರಾಗ್ ಅಲ್ಲಿ ಬತ್ತ ನೋಡಿ ಸಿಜ್ಜು. ಫ್ರೆಂಡ್ಸ್, ನಮ್ಮ ಅಕ್ಕ ಮತ್ತು ತಂಗಿ 7 ಸುತ್ತು ಸುತ್ತಿ ಬಸಪ್ಪನ ಸನ್ನಿಧಿನ ತೆಂಗಿನಕಾಯಿ ಕಟ್ತಾ ಇದ್ದಾರೆ. ಅವ್ರ ಇಷ್ಟಾರ್ಥನ ನೆರವೇರಲಿ ಅಂತ. ತೆಂಗಿನಕಾಯಿ ರಾಶಿ ರಾಶಿ ಇದೆ. ಅದು ಕೆತ್ತು ಬಿದ್ದೋಗ ತಕ್ಷಣ ಅದನ್ನು ಮಾತ್ರ ತಗೋತಾರಂತೆ. ಯಾವಾಗಲೂ ತೆಂಗಿನಕಾಯಿ ಅಲ್ಲೇ ಕಟ್ಟಿರ್ತದೆ. ಫ್ರೆಂಡ್ಸ್, ಇದನ್ನು ಪ್ರಸಾದವಾಗಿ ಉಪಯೋಗಿಸ್ತಾರಂತೆ. ಹಂಗಣ್ಣಕ್ಕೆ ಹೋಗಿದ್ವಿ. ಫ್ರೆಂಡ್ಸ್, ದೇವರ ದರ್ಶನ ಮುಗಿಸಿ ಒಳಗೆ ವಿಡಿಯೋ ಅಲವಿಲ್ಲ. ಈಗ ಹಿಂದುಗಡೆ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಅಲ್ಲಿ ಕೈ ಮುಗಿದು ಸ್ಟ್ಯಾಚು ಹತ್ರ ಮೇಲೆ ಹತ್ತಿ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಬಂದ್ವಿ.
ಫ್ರೆಂಡ್ಸ್ ಇದೆಲ್ಲ ಮುಗಿಸಿ ಅಲ್ಲೇ ಬಸಪ್ಪ ಇದೆ, ಅಲ್ಲಿ ಕೈ ಮುಖಬರೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಬಸಪ್ಪ ಯಾವಾಗಲೂ ಅಲ್ಲಿ ಬುಧವಾರ ಮಾತ್ರ ಅಂತೆ ಹೊರ ಕೊಡೋದು. ಎಲ್ಲ ಕೈ ಮುಕ್ಕೊಂಡು ಬರ್ತಾ ಇದ್ದೀವಿ. ಫ್ರೆಂಡ್ಸ್ ಇದೆಲ್ಲ ಮುಗಿಸಿ ಹಳ್ಳಿ ಮನೆ ಅಂತ ಇದು ಮಾಡ್ಕೊಂಡಿದ್ದಾರೆ. ದೇಸಿ ವಸ್ತುಗಳ ಮಾರಾಟ, ಊದದ ಗಡ್ಡಿ, ಮಾಮೂಲಿ ಮರದಿಂದ ವಸ್ತುಗಳು ಅವೆಲ್ಲ ಇದೆ. ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ವು. ಎಲ್ಲ ನಮ್ಮ ಕೈಯಿಂದ ದೇಸಿ ವಸ್ತುಗಳು ಅಂತ ಮಾರಾಟ ಮಳಿಗೆ ಅದು ಹಳ್ಳಿ ಇದಕ್ಕೆ. ಅದು ನೋಡೋಣ ಇಲ್ಲಿ ಏನೇನಿದೆ ಅಂತ ಬನ್ನಿ. ಅಲ್ಲಿ ಬಿಚ್ಚಂಬ ಆಚೆ ಆಚೆ ಆಟೋಣ. ಅಲ್ಲಿ ಬೇಡಕ್ಕವ, ಅಲ್ಲಿ ಬೈತಾರೆ. ಇಲ್ಲಿ ನಾವೇನಾರು ತಿಂಡಿ ತಗೊಂಡಿಲ್ಲಿ ನಿನಗೆ. ಫ್ರೆಂಡ್ಸ್ ಇಲ್ಲಿ ಪಿಂಗಾಣಿ ವಸ್ತುಗಳು, ಇಲ್ಲಿ ಚನ್ನಪಟ್ಟಣ ಹತ್ರದಿಂದ ಮರದ ಗೊಂಬೆಗಳು, ಚನ್ನಪಟ್ಟಣದ ಗೊಂಬೆಗಳು ತುಂಬ ಹೆಸರುವಾಸಿ. ಉಪ್ಪಿನಕಾಯಿ, ಸೀಗೆಕಾಯಿ, ಸಗಣಿಯಿಂದ ಮಾಡಿರೋ ಹೂವು, ಅಗರಬತ್ತಿಗಳು ಮತ್ತು ಪಿಂಗಾಣಿ, ಗುಲ್ಕನ್ ಎಲ್ಲ ಮಾರಾಟ ಇದೆ. ತುಂಬ ಚೆನ್ನಾಗಿತ್ತು. ನೋಡಿ ಒಂದು ವಿಡಿಯೋ ಮಾಡಿ ಬರ್ತಾ ಇದ್ದೀನಿ. ಶಾಪಿಂಗ್ ಮುಗಿಸಿ ಹಾಗೆಯೇ ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಊಟ ಮಾಡಿಕೊಂಡು ಚೆನ್ನಾಗಿತ್ತು ಪ್ರಸಾದ. ಈ ಕಡೆಯಿಂದ ಬರ್ಬೇಕಾನೆ. ಇದೆಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು. ಫ್ರೆಂಡ್ಸ್, ಈ ದೇವಿಯ ಮಹಾತ್ಮೆ ತುಂಬ ಅಪಾರವಾದದ್ದು. ಏನೋ ಗೊತ್ತಿಲ್ಲ, ನಮ್ಮನ್ನು 10ನೇ ಸಾರಿ ಕರೆಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ ಅಂತ ಅರ್ಥ. ಫ್ರೆಂಡ್ಸ್ ನೋಡಿ, ನೀವು ಒಮ್ಮೆ ಭೇಟಿ ನೀಡಿ. ಈ ಐತಿಹಾಸಿಕ ಸ್ಥಳವನ್ನು ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು.